ಸಂಸ್ಕೃತ ವಿದ್ಯಾಲಯ. ನಮ್ಮಮ್ಮ ಬಂದು VRL ಬೋರ್ಡ್ ಇದೆ ನೋಡಿ. ನಿಮಿಷ ಮಾತಾಡ್ಬಿಡ್ಲಿ. ಹಾಂ ಅದೇ VRL ಬೋರ್ಡ್. ಸಾಟರ್ಡೆ ಹಾಫ್ ಡೇ ಸ್ಕೂಲ್ ಇರುತ್ತೆ. ನಾನು ಸ್ಕೂಲ್ಗೆ ಹೋಗಿರ್ತೇನೆ. ನಮ್ಮ ತಾಯಿ ಹೂ ಮಾಡ್ತಾ ಇರ್ತಾರೆ. ಹಸು ತಟ್ಟಿಲಾರ್ದೆ ಸ್ಕೂಲ್ ಹತ್ರ ನಾನು ಕಾಯ್ತಾ ಇರ್ತೀನಿ. ನಮ್ಮಮ್ಮ ಅಲ್ಲಿಂದ ವ್ಯಾಪಾರ ಮಾಡಿಕೊಂಡು ಓಡೋಡಿ ಬಂದು ಇಡ್ಲಿನ ಕೊಡಿಸಿ ತಿನ್ನಿಸ್ಬಿಟ್ಟು ಸ್ಕೂಲ್ ಕಳಿಸ್ಬಿಟ್ಟು ಅವ್ರು ವ್ಯಾಪಾರ ಮಾಡಕ್ಕೆ ಹೋಗ್ತಾರೆ. ಆ ಥರ ಇದ್ದಂಥ ವ್ಯಕ್ತಿ ಇವತ್ತು ನಾನೇ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಈ ರೀತಿ ಬೆಳಿತೀನಿ, ಈ ರೀತಿ ಆಗ್ತೀನಿ, ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ನಿಲ್ತೀನಿ ಅಂತ ಇರಲಿಲ್ಲ. ಆದರೆ ನಮ್ಮ ತಂದೆ ತಾಯಿಯ ಆಶೀರ್ವಾದ, ನಾನು ಇವತ್ತು ಕೂಡ ನಮ್ಮ ತಂದೆ ತಾಯಿ ಇಲ್ಲ, ಆದರೂ ನನ್ನ ಜೊತೆಲಿ ಇದ್ದಾರೆ. ಯಾಕೆ ಅಂದರೆ ಅವರು ನಮ್ಮ ತಾಯಿ ಸತ್ತ ಮೇಲೆ ಅವ್ರ ಕಾಲಂದ್ರನ ನನ್ನ ಕೈಲೇ ಹಾಕ್ಕೊಂಡಿದ್ದೀನಿ. ಮಧ್ಯದಲ್ಲಿ ಬೆಳ್ಳಿ ಕಾಲಂದ್ರ ಇಟ್ಕೊಂಡು ಆ ಕಡೆ ಗೋಲ್ಡ್ ಹಾಕ್ಕೊಂಡಿದ್ದೀನಿ. ಜೊತೆಗೆ ಈ ಒಂದು ಮಾಂಗಲ್ಯ ಚೈನು ನಮ್ಮ ತಾಯಿಗೆ ನಾನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ನಮ್ಮ ತಾಯಿ ತಂದೆಗೆ 7 ಜನ ಮಕ್ಕಳು. ಅದರಲ್ಲಿ ನನ್ನ ತಮ್ಮ, ನಾನು, ಅದು ಬಿಟ್ಟರೆ 5 ಮಾತಿಟ್ಟಿದ್ದೆ. ಇವತ್ತು ಸಾಮಾನ್ಯವಾಗಿ ತಾಯಿ ಹೋದಂಥ ಪಕ್ಷದಲ್ಲೇ ಹೆಣ್ಮಕ್ಳಿಗೆ ಒಡವೆ ಅಂದರೆ ಒಂದು ಮಾಂಗಲ್ಯ ಚೈನ್ ಆಗಲಿ ಇನ್ನೊಂದಾಗಲಿ ಅವ್ರಿಗೆ ಸೇರಬೇಕು, ಕಾಲುಂಗ್ರ ಆಗಲಿ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ. ನೋಡಮ್ಮ, ಮಾಂಗಲ್ಯ ಚೈನು ಕಾಲುಂಗ್ರ ನಾನು ಕೊಡ್ತೀನಿ, ನಾನು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ಹೇಳಿದಾಗ ಆಯ್ತಣ್ಣ ನೀನು ಹಾಕ್ತು ಅಂತ. ಆದರೆ ಇವತ್ತು ನನ್ನ ಕಾಪಾಡ್ತಾ ಇರೋದು ನಮ್ಮ ತಂದೆ ತಾಯಿ. ಇವತ್ತು ಕೂಡ ನನ್ನ DP ಹಾಕೊಂಡಿರೋದು ನಮ್ಮ ತಂದೆ ತಾಯಿ ಫೋಟೋ. ನನ್ನ ಆಫೀಸಲ್ಲಿ ಇಷ್ಟು ಬೆಳವಣಿಗೆ ಆದರೂ ಕೂಡ ನನ್ನ ಎದುರುಗಡೆ ಹಾಕೊಂಡಿರೋದು ನಮ್ಮ ತಂದೆ ತಾಯಿ. ಹೋದ ತಕ್ಷಣ ದೇವರೇ ನಮಸ್ಕಾರ ಮಾಡಿ, ನಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಿ ನಾನು ಸೀಟಲ್ಲಿ ಕೂರ್ತೀನಿ. ಆದರೆ ಅವ್ರ ಆಶೀರ್ವಾದನೇ ಇವತ್ತು ಇಲ್ಲಿವರೆಗೂ ನನಗೆ ಕರ್ಕೊಂಡ್ಬಂದಿದೆ. ಎರಡನೇದು, ಒಂದು ಸಿನಿಮಾ ರಂಗ ಬರೋದಕ್ಕೆ ಕಾರಣ ಏನು ಅಂತ ಅಂದರೆ, ನನಗೆ ಶಕ್ತಿ ಕೊಟ್ಟಂಥದ್ದು, ನನಗೆ ಕಲಿಸಿತ್ತು ಸಮುದಾಯ. ಆ ಸಮುದಾಯ ರೂಪದಲ್ಲಿ ನಾನು ಮಾಡದೇ ಹೋದಂಥ ಪಕ್ಷದಲ್ಲಿ ಒಂದು ಬೀದಿ ನಾಟಕ ಕೂಡ ನಾನು ಫಸ್ಟು ಒಂದು ಬೀದಿ ನಾಟಕ ಮಾಡಿದ್ರು, ಮಾಲತಿ ಅಂತ ಅಂದ್ಬಿಟ್ಟು ಎಲ್ಲ ಗೊತ್ತಿದೆ. ಅವ್ರು ಬಂದು ಆ ಒಂದು ಬೀದಿ ನಾಟಕನ ಡೈರೆಕ್ಟ್ ಮಾಡಿದಾಗ ಅಲ್ಲಿ ಕುಡ್ಕುನ್ ಕ್ಯಾರೆಕ್ಟರ್ ಕೊಟ್ಟರು. ಫಸ್ಟ್ ಟೈಮು ನಾನು ಕುಡ್ಕುನ್ ಕ್ಯಾರೆಕ್ಟರ್ ಮಾಡಿದೆ, ಭಾಳ ಚೆನ್ನಾಗಿ ಮಾಡಿದೆ. ಆವಾಗ ಮತ್ತೆ ನನ್ನ ಮತ್ತು ಶಿವಣ್ಣ ಅಂತ ಇಬ್ಬರನ್ನು ಸೆಲೆಕ್ಟ್ ಮಾಡಿಕೊಂಡು ಸಮುದಾಯದಲ್ಲಿ. ಗುಂಡಣ್ಣ ಇಲ್ಲೇ ಇದ್ದಾರೆ, ದಯವಿಟ್ಟು ಬನ್ನಿ. ಬನ್ನಿ. ಅವರು ನಾವು ಸುಮಾರು ಬೀದಿ ನಾಟಕಗಳನ್ನ ನಾವು ಮಾಡಿದ್ದೀವಿ, ಸ್ಟೇಜ್ಗಳ ನಾಟಕಗಳು ಮಾಡಿದ್ದೀವಿ. ಇವನ್ನು ಬ್ಯಾಂಗ್ಳೂರು ಇರ್ಬೋದು, ದಾವಣಗೆರೆ ಇರ್ಬೋದು, ಮೈಸೂರು ಇರ್ಬೋದು, ನಾನು ಡೆಲ್ಲಿ ಕೂಡ ಎಲ್ಲ ಕಡೆ ಬೀದಿ ನಾಟಕ ನಾವು ಮಾಡಿದ್ದೀವಿ. ಇವನ್ನ ಜಯಶ್ರೀ ನಿಮಗೆಲ್ಲ ಚಿರಪರಿಚಿತ. ಅವರೊಂದು ಏನು ತಾಯಿ ಅಂತ ಒಂದು ನಾಟಕದಲ್ಲಿ ನಾನು ಶಾಸ್ತ್ರ ಕೋವಿಚ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ನಾನು ಅವ್ರ ಜೊತೆ. ಅವ್ರು ಬಂದ್ಬಿಟ್ಟು ಹೆಂಡತಿ, ನಾನು ಗಂಡ ಕ್ಯಾರೆಕ್ಟರ್ ಅದರಲ್ಲಿ. ಅದು ಬಿಟ್ಟರೆ ಗೆಲಿಲಿಗೆ ಅಂತ ಲೋಕನಾಥ್, ಇನ್ನೊಂದು ಹುಲಿಯ ನೆರಳು ಅಂತ ಅಂದ್ಬಿಟ್ಟು ರೋಹಿತ್ ಅವ್ರ ಜೊತೆ ಡ್ರಾಮಾಗಳು ಮಾಡಿದ್ದು. ಪ್ರಸನ್ನ ಅಂತ ಸುಮಾರು ಪಕ್ಷಾಂತರ ಪ್ರಕರಣ ಅಂತ ಅಂದ್ಬಿಟ್ಟು ಅವರು ಬೀದಿ ನಾಟಕಗಳು ಮಾಡ್ತಾ ಇದ್ರು, ಅದರಲ್ಲೂ ಕೂಡ ನಾನು ಮಾಡಿದ್ದೆ. ಆಮೇಲೆ ಮಂಥನ ಅಂತ ಒಂದು ಟ್ರೂಪಲ್ಲಿ ಮಾಡಿದ್ದೆ. ಅದಲ್ಲದೆ ಒಂದು ಗುರುದತ್ ಅಂತ ಅಂದ್ಬಿಟ್ಟು ನಮ್ಮ BSNL ಅಲ್ಲೇ ಕೂಡ ಅವರಿದ್ರು. ಅವರು ಸುಮಾರು ಸಿನಿಮಾದಲ್ಲಿ ಮಾಡಿದ್ದಾರೆ, ಸಿಂಗರ್ ಕೂಡ. ಅವರ ಜೊತೆಲಿ ಒಂದು ಕುದುರೆ ಮೊಟ್ಟೆ ಅನ್ನೋ ಒಂದು ನಾಟಕನ ಮಾಡಿದಾಗ ಒಂದು ಕಳ್ಳನ್ ಕ್ಯಾರೆಕ್ಟರ್, ಇನ್ನೊಬ್ಬನು ದನಕಾಯ ಕ್ಯಾರೆಕ್ಟರ್ ಮಾಡಿದ್ದೆ. ಅದರಲ್ಲಿ ನನಗೆ ಸ್ಟೇಟ್ ಲೆವೆಲ್ ಅವಾರ್ಡ್ ಬಂತು. ಇದೇ ರಂಗ ಕಲಾಕ್ಷೇತ್ರದಲ್ಲಿ ನನಗೆ ಅವಾರ್ಡ್ ಬಂತು. ಆದರೆ ನನಗೆ ಅವಾರ್ಡ್ ಬಂದಿರೋದು ಗೊತ್ತಿಲ್ಲ. ಅವರೇ ಹೋಗಿ ಅವಾರ್ಡ್ ತೊಗೊಂಡು ಆಮೇಲೆ ನನಗೆ ಹೇಳಿದ್ರು. ಅದಾದಮೇಲೆ ನಾನೇನು ಟೆಲಿಫೋನ್ ಡಿಪಾರ್ಟ್ಮೆಂಟಲ್ಲಿ ನಮ್ಮದು ಒಂದು ಸಂಚಾರಿ ಅಂತ ಒಂದು ಮ್ಯಾಗ್ಝಿನ್ ಇತ್ತು. ಅದರಲ್ಲಿ SS ಮೂರ್ತಿ ಅಂತ ಅಂದ್ಬಿಟ್ಟು ಡಿವಿಷನಲ್ ಇಂಜಿನಿಯರ್, ಅವ್ರಿಗೆ ಕಲೆ ಅಂದರೆ ಭಾಳ ಇಷ್ಟ. ಅವ್ರು ಕರೆದು ನನ್ನ ಪರವಾಗಿ ನಿಂತು ನನ್ನ ಫೋಟೋ ಹಾಕಿ ಒಂದು ಆರ್ಟಿಕಲ್ನ ಬರೆದಿದ್ರು. ಅವಾಗ ನಾನು ಕ್ಯಾಶುವಲ್ ಮಜ್ದೂರು ಹೇಳಬೇಕು ಅಂದರೆ. ಆ ಟೈಮಲ್ಲಿ ಈ ಹುಡುಗ ಭಾಳ ಆ್ಯಕ್ಟಿಂಗಲ್ಲಿ ಭಾಳ ಮುಂದೆ ಇದ್ದಾನೆ,
ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾನೆ, ಇವನು ಪರ್ಮಿಟ್ ಮಾಡಿ ಅಂತ ರೆಕಮೆಂಡ್ ಮಾಡಿ ಒಂದು ಲೆಟ್ರ್ ಕೂಡ ಕಳಿಸಿದ್ರು. ಆದರೆ ಡಿಪಾರ್ಟ್ಮೆಂಟ್ ರೂಲ್ ಏನಿದೆ ಎಲ್ಲರಿಗೂ ಏನು ಅನ್ವಯಿಸುತ್ತೋ ಅದೇ ಅನ್ವಯಿಸುತ್ತೋ ಹೊರತು ಬೇರೆ ಏನಿಲ್ಲ. ಹಾಗಾಗಿ ಅದಾದ ನಂತರ ನಾನು ಯೂನಿಯನ್ ಬ್ರಾಂಚ್ ಸೆಕ್ರೆಟರಿ ಆದೆ, ಮತ್ತು ಜೊತೆಗೆ ಏರಿಯಾ ಸೆಕ್ರೆಟರಿ ಆದೆ, ಒಬ್ಬ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆದೆ, ಒಬ್ಬ ಸರ್ಕಲ್ ಲೀಡರ್ ಕೂಡ ಆದೆ. ನನಗೆ ಜಯಂತ್ ಇಲ್ಲೇ ಇದ್ದಾರೆ, ನಮ್ಮಲ್ಲಿ FNTO ಅದರಲ್ಲಿ ಅವರು ಸರ್ಕಲ್ ಸೆಕ್ರೆಟರಿ ಆಗಿದ್ದವರು. ಇವತ್ತು ಗುಂಡಣ್ಣ ಏನು ಅವರು ಸರ್ಕಲ್ ಸೆಕ್ರೆಟರಿ ಆಗಿ ಇವತ್ತು ನ್ಯಾಷನಲ್ ಲೆವೆಲ್ ಲೀಡರ್ ಆಗಿದ್ದಾರೆ ಅವರು. ಆದರೆ ಆ ಜಯಂತ್ ಒಂದ್ಸತಿ ಹೇಳಿದ್ರು, ನಾನು ಯಾವುದೋ ಒಂದು ಮೀಟಿಂಗಲ್ಲಿ ಮಾತಾಡ್ಬೇಕಾದ್ರೆ ತುಂಬ ಚೆನ್ನಾಗಿ ನಾನು ಭಾಷಣಗಳು ಮಾಡಿದಾಗ ನೆಕ್ಸ್ಟ್ ನೀವೇ ರೀ ಲೀಡ್ರು ನಮಗೆ ಅಂತ ಹೇಳಿದ್ರು. ಹಂಗಾಗಿ ನಾನು ಇವತ್ತು BSNL ಅಲ್ಲಿ ತುಂಬ ಜನ ಇದ್ದಾರೆ, ಇವನ್ನ ಎಲ್ಲರದ್ದು ಹೆಸರು ಹೇಳ್ತಾ ಹೋದ್ರೆ ಒಬ್ರು ಬಿಟ್ಟರೆ ಆಮೇಲೆ ನಾನು ಬಿಟ್ಟರು ಅಂತಾರೆ. ಹಂಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಏನು BSNL ಎಂಪ್ಲಾಯೀಸ್ ಇವತ್ತು ನೋಡಿ, ನಾನು ಸುಮ್ಮನೆ ಅಟ್ಲೀಸ್ಟ್ ಒಂದು ಇದನ್ನ ಕಳಿಸಿದ್ದೆ, ನಾನು ಅವ್ರಿಗೆ ವಾಲಂಟಿಯರ್ ನಾನು ಫೋನ್ ಮಾಡಿ ಅರ್ಕೊಂಡಿದ್ದಾರೆ. ನನ್ನ ಜೊತೆ ನಾನು ಮಾಡಿದಂಥ ಕೆಲಸ ಮತ್ತೆ ನನ್ನ ಮೇಲೆ ಅಭಿಮಾನ ಇಟ್ಕೊಂಡು ನಮ್ಮ ಏನು BSNL ಅವರು ನೀವು ಎಲ್ಲಿದ್ರು ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ. ಅವ್ರಿಗೆ ನಿಜವಾಗೂ ನನ್ನ ಮೂಲಕ ಥ್ಯಾಂಕ್ಸ್ನ ಹೇಳ್ತಾ ಇದ್ದೀನಿ. ಇವತ್ತು ಏನಾಗ್ತಾ ಇದೆ ಅಂದರೆ, ಯಾವುದೇ ಒಂದು MLA ಆಗಬೇಕಾದ್ರೂ, ಮಿನಿಸ್ಟರ್ ಆಗಬೇಕಾದ್ರೂ, ಚೀಫ್ ಮಿನಿಸ್ಟರ್ ಆಗಬೇಕಾದ್ರೂ ವಿತೌಟ್ ಎಲೆಕ್ಷನ್ ಮಾಡೋಕ್ಕಾಗಲ್ಲ. ಆದರೆ ನನ್ನ ಕಥೆಯಲ್ಲಿ ವಿತೌಟ್ ಎಲೆಕ್ಷನ್ನು ಒಂದು ಸರ್ಕಾರದ ಮೇಲೆ ಪ್ರೆಸರ್ ತೊಗೊಂಡ್ಬಂದು ಅವನು ಹೆಂಗೆ ಚೀಫ್ ಮಿನಿಸ್ಟರ್ ಆಗ್ತಾನೆ, ಆದ್ಮೇಲೆ ಏನು ಮಾಡ್ತಾನೆ, ಇದು ಥೀಮ್. ಇದನ್ನ ಇಟ್ಕೊಂಡು ನಾವು ಮಾಡಿದ್ದೀವಿ. ಇವತ್ತು ವಿಜಯ್ ಇರ್ಬೋದು, ಇವತ್ತು ಪವಾಡಲ್ಲೇ ಮಾಡಿದ್ರು ತಮಿಳುನಾಡಲ್ಲಿ, ಇವತ್ತು ಇಲ್ಲಿ ಕೂಡ ಇವರ DK ಶಿವಕುಮಾರ್ ಇವತ್ತು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರು ಎಷ್ಟು ಸ್ಟ್ರಗಲ್ ಮಾಡಿದ್ರು, ಎಷ್ಟು ಅಡೆತಡೆಗಳಾಯಿತು. ಆದರೆ ನಮ್ಮ ನಮ್ಮ ಹೀರೋ ಗೌರಿಶಂಕರ್ ಅವರು ಯಾವ ರೀತಿ CM ಆಗ್ತಾರೆ, ಯಾವ ರೀತಿ ಉಳಿಸ್ಕೊಳ್ತಾರೆ ಅನ್ನೋದು ಇದರಲ್ಲಿದೆ. ದಯವಿಟ್ಟು ನೀವೆಲ್ಲ ಟೇಬಲ್ ಬಂದು ನೋಡಬೇಕು. ಅದಲ್ಲದೆ 4 ಸಾಂಗ್ಗಳಿದೆ, ತುಂಬ ಚೆನ್ನಾಗಿ ಸಾಂಗ್ಗಳು ಮಾಡಿದ್ದಾರೆ ವಿನಯ್ ಚಂದ್ರ. ಇವನ್ನು ನಾನು ಇಂಟರ್ವ್ಯೂ ಹೇಳಿದ್ದೆ, ನಾನು ಇನ್ನು ವಸ್ತು ನನಗೆ ಅವರು ವರ್ಕು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಗಿರೀಶ್ ಗೌಡ್ರನ್ನ ಬೈಕೊಂಡೆ, ಕರ್ಕೊಂಬಂದು ಬಿಟ್ಬಿಟ್ರು, ಏನು ಮಾಡ್ತಾರೋ ಗೊತ್ತಿಲ್ಲ ಅವ್ರು ಅಂತ. ಆದರೆ ಒಂದು ಸಾಂಗನ್ನು ಅವರು ಟ್ಯೂನ್ ಮಾಡಿ ನಮ್ಮ ಹತ್ರ ಕೇಳಿಸಿ ಆಮೇಲೆ ತುಂಬ ಚೆನ್ನಾಗಿತ್ತು. 2 ಕಳಿಸಿದ್ರು. ನಾನು ಒಂದೇ ಕಳಿಸ್ಬಿಟ್ರೆ ಸುಮ್ಮನೆ ತಿನ್ನೋ ಗೊತ್ತಿಲ್ಲ, 2 ಕಳಿಸ್ಬಿಟ್ರು. 2 ಭಾಳ ಚೆನ್ನಾಗಿತ್ತು. ಆಮೇಲೆ ನಾನು ಗಿರೀಶ್ ಗೌಡ್ರಿಗೆ ಹೇಳಿದೆ, 2 ಸಾಂಗ್ ಸೇರಿಸಿ ಒಂದು ಮಾಡೋಕ್ಕಾಗುತ್ತೆ, ಏನು ಹೇಳ್ತೀರಾ ನೀವು, ಎಲ್ಲರೂ ಸಾಧ್ಯನಾ ಅಂತ. ಆಮೇಲೆ ನಾನು ವಿನಯ್ ಚಂದ್ರಗೆ ಮಾತಾಡಿದೆ, ಅವ್ರ ನಂಬರ್ ತೊಗೊಂಡು, ಸರ್ 2 ಸೇರಿ ಏನಾದ್ರು ಮಾಡಿ 1 ಮಾಡಿ ಅಂತ. ಆಮೇಲೆ ನಾನು ಡೈರೆಕ್ಟರ್ ಹತ್ರ ಡಿಸ್ಕಸ್ ಮಾಡಿದೆ, ನೋಡಿ ಟ್ರೈ ಮಾಡಿ ಅಂದರು ಅವರು. ಯಾಕೆ ಏನೋ ಒಂದು ಹೊಸತನ ಬರೋದ್ರೆ ಬರಲಿ, ಟ್ರೈ ಮಾಡಿ ಅಂತ ಅಂದರು. ಆಮೇಲೆ ನಾವು ಅದನ್ನ ಮಾಡಿದಾಗ ಎಷ್ಟು ಚೆನ್ನಾಗಿ ಬಂತು ಸರ್, ಅದು 2 ಸೇರಿ ಒಂದು ಸಾಂಗ್ ಭಾಳ ಚೆನ್ನಾಗಿ ಬಂತು. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಟೆಲಿಕಾಂ ಗ್ರೂಪ್ನ ನಮ್ಮ ನಿರ್ಮಾಪಕರ ಸುಮಾರಷ್ಟು ಬಂಧುಗಳು ಬಂದಿದ್ದಾರೆ, ಅವ್ರ ಕುಟುಂಬ ಬಂದಿದ್ದಾರೆ. ಆಮೇಲೆ ನಮ್ಮ ಸಿನಿಮಾ ತಂಡ ಎಲ್ಲ ಟೆಕ್ನಿಷಿಯನು, ಆರ್ಟಿಸ್ಟು, ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ, ಜೊತೆಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಏನು ಮಾತಾಡೋಂಥದ್ದೇನಿಲ್ಲ, ಯಾಕೆಂದರೆ ಡೈರೆಕ್ಟರ್ ಸರ್ ಮತ್ತು ನರಸಿಂಹಮೂರ್ತಿ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಆದರೂ ಕೂಡ ಪ್ರೊಡ್ಯೂಸರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ಕರ್ನಾಟಕದಲ್ಲಿ ಒಂದು 2 ಜನದ ಬರ್ಡೇ ಗೊತ್ತಾಗಲ್ಲ, ಅವ್ರ ವಯಸ್ಸು ಗೊತ್ತಾಗಲ್ಲ. ಒಂದು ವಾಟಾಳ್ ನಾಗರಾಜ್ ಅವ್ರದ್ದು ಎಷ್ಟು ವಯಸ್ಸು ಅನ್ನೋದು ಅಷ್ಟೊಂದು ಯಾರಿಗೂ ಗೊತ್ತಾಗಿಲ್ಲ. ಹಾಗೆ ನಾನು ಇವ್ರನ್ನ ಯಾವಾಗಲೂ ಕೇಳೋದು, ಸರ್ ನಿಮ್ಮನ್ನು ನೋಡಿದ್ರೆ ಹುಡುಗರ ಥರ ಇದ್ದೀರಿ, ನೋಡಿದ್ರೆ ಮನೆಯವರು, ಮಗಳು, ಮೊಮ್ಮಕ್ಕಳು, ಅದಾದ ನೋಡಿದ್ರೆ ಮಗನು ಕೂಡ ಹೆಚ್ಚು ಕಡಿಮೆ ನಮ್ಮ ವಯಸ್ಸಿನವ್ರು ಇದ್ದಾರೆ. ನಿಮ್ಮ ವಯಸ್ಸು ಎಷ್ಟು ನಿಜವಾಗ್ಲು? ಅಲ್ಲ, ಇಲ್ಲ ಅವ್ರು ಕೇಳಿದರೆ ಅವ್ರ ಆಸೆ ಯಾಕೆ ನಾವು ನಿರಾಸೆ ಮಾಡೋದು. ಆದರೆ ನನಗೆ ಅವರು ನಮ್ಮ ಮಿಸ್ಸಸ್ ಇಲ್ಲೇ ಇದ್ದಾರೆ, ನನ್ನ ಮಗಳು, ನನ್ನ ಮಗ, ಅಳಿಯ, ನನ್ನ ಮೊಮ್ಮಗಳು ಕೂಡ ಇಲ್ಲೇ ಇದ್ದಾರೆ. ಆದರೆ ಅವ್ರಿಗೆ ವಯಸ್ಸಾಗುತ್ತೆ, ನನಗೆ ವಯಸ್ಸಾಗಲ್ಲ. ಯಾಕೆಂದ್ರೆ 17 ತುಂಬ 18ಕ್ಕೆ ಬೀಳೋದೇ ಇಲ್ಲ. ನಾನು ಇರೋವರೆಗೂ 18ಕ್ಕೆ ಬೀಳಲ್ಲ. ನಾನು ಯಾರೋ ಎಷ್ಟು ವಯಸ್ಸು ಅಂತ ಕೇಳಿದ್ರೆ ತಮಾಷೆ ಹೇಳ್ತೀನಿ, 17 ತುಂಬ ಇನ್ನೂ 18ಕ್ಕೆ ಬಿದ್ದಿಲ್ಲ ಅಂತ. ಕೊನೆಯವರೆಗೂ ಅದನ್ನೇ ಕಾಪಾಡ್ತೀನಿ ಹೊರತು ಬೇರೆ ಏನು ನಾನು ಹೇಳಕ್ ಹೋಗಲ್ಲ. ಥ್ಯಾಂಕ್ ಯು. ಯಾಕೆಂದ್ರೆ ಈ ಕಾಮನ್ ಮ್ಯಾನ್ ಸಿನಿಮಾ ಪ್ರತಿಯೊಂದಕ್ಕೂ ಕೂಡ ಒಂದು ಚಾಲನೆ ಆಗಬೇಕು, ಅದೊಂದು ಒಳ್ಳೆ ರೀತಿಯಲ್ಲಿ ಬರಬೇಕು ಅಂದ್ಕೊಂಡು ಟೈಮಿಗೆ ಎಲ್ಲ ಕೆಲಸಗಳಾಗಬೇಕು ಅಂದರೆ ಅದಕ್ಕೆ ಹಣ ಹಾಕಂತ ನಿರ್ಮಾಪಕರೇ ಇಂಪಾರ್ಟೆಂಟ್ ಆಗಿರ್ತಾರೆ. ಆ ಒಂದು ಕೆಲಸನ ಅಚ್ಚುಕಟ್ಟಾಗಿ ನಮ್ಮಂಥವ್ರು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಂತಹ ನರಸಿಂಹಮೂರ್ತಿ ಸರ್ಗೆ ಇನ್ನೊಮ್ಮೆ ಬರ್ಡೇನ ವಿಶ್ ಮಾಡ್ತಾ, ಅವರು ಕಲಾವಿದರು ಕೂಡ ಹೌದು, ಅವರು ತುಂಬ ಅವಾಗಲೇ ಹೇಳಿದರು ನಾಟಕ ಟ್ರೂಪ್ಗಳಲ್ಲೆಲ್ಲ ಮಾಡಿದ್ರು ಅಂತ.
ತುಂಬ ನೀವು ಆ ಸಿನಿಮಾ ನೋಡಿದಾಗ ಅವರ ಆ ಪಾತ್ರದಲ್ಲಿ ಅವ್ರು ನಿಭಾಯಿಸಿದ ರೀತಿ ಅದು ಗೊತ್ತಾಗುತ್ತೆ. ಸಿನಿಮಾ ಖಂಡಿತವಾಗೂ ಒಂದು ಶ್ರಮ ಹಾಕಿ ಒಂದು ಸಿನಿಮಾ ನಿರ್ದೇಶಕರು ಒಂದು ತಂಡ ಏನು ಕೇಳುತ್ತೆ ಅನ್ನೋದನ್ನ ಒಂದು ಸೆಕೆಂಡು ಕೂಡ ಯೋಚನೆ ಮಾಡದೆ ಈ ಸಿನಿಮಾದವರು ಒದಗಿಸ್ಕೊಟ್ಟಿದ್ದಾರೆ. ಹಾಗಾಗಿ ಖಂಡಿತವಾಗೂ ಇಂಥ ಒಳ್ಳೆ ನಿರ್ಮಾಪಕರದು ಇವತ್ತಿನ ಕಾಲ ಇದರಲ್ಲಿ ಏನು ಇವತ್ತಿನ ಸಿನಿಮಾ ಪರಿಸ್ಥಿತಿ ಇನ್ನೊಂದು, ಯಾಕಂದ್ರೆ ಸಿನಿಮಾಗಳು ಎಷ್ಟೋ ಶುರುವಾಗುತ್ತೆ, ಆದರೆ ಶುರುವಾದ ಸಿನಿಮಾಗಳೆಲ್ಲ ಮುಗಿಯಲ್ಲ. ಕಾರಣ ಅದಕ್ಕೆ ಸತ್ತಾರ ಇರುತ್ತೆ. ಅದರ ಮೇನ್ ಕಾರಣ ಹಣಕಾಸೆ ಯಾವಾಗಲೂ ಆಗಿರುತ್ತೆ. ಆ ಥರದ್ದು ಯಾವುದೇ ರೀತಿಯ ತೊಂದರೆಗಳನ್ನು ಕೊಡದೆ ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡ್ಕೊಂಡು ಬಂದಂತಹ ನಮ್ಮ ನಿರ್ಮಾಪಕರಿಗೆ ಅತಿ ದೊಡ್ಡ ಯಶಸ್ಸಾಗಬೇಕು ಅನ್ನೋದೇ ನನ್ನ ಒಂದು ಕೋರಿಕೆ, ಆಮೇಲೆ ಒಂದು ಪ್ರಾರ್ಥನೆ. ಇದೆಲ್ಲದಕ್ಕೂ ಸಹಕಾರ ಕೊಡುವಂಥವ್ರು ನೀವೇ ಆಗಿರ್ತೀರ, ಅಂದರೆ ಮಾಧ್ಯಮ ಮಿತ್ರರೇ ಆಗಿರ್ತಾರೆ, ಜೊತೆಗೆ ನಮ್ಮ ಕನ್ನಡ ನಾಡಿನ ಜನತೆನೇ ಆಗಿರ್ತಾರೆ, ಜೊತೆಗೆ ನಮ್ಮ ಡೈರೆಕ್ಟರ್ ಸರ್, ಇಂಥ ಒಂದು ಹಿರಿಯ ನಿರ್ದೇಶಕರ ಜೊತೆಗೆ ಖಂಡಿತವಾಗೂ ಸಿನಿಮಾ ಮಾಡೋದಕ್ಕೆ ನಾನು ಯಾವುದೋ ಜನರಲ್ಲಿ ಪುಣ್ಯ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ಯಾಕೆಂದರೆ ಸಿನಿಮಾ ಒಂದು ಕರೆಕ್ಟ್ ಕಲ್ಪನೆ ಜೊತೆಗೆ ಇಷ್ಟೇ ಬೇಕು, ಹೀಗೆ ಬೇಕು, ಇದೇ ಥರದೊಂದು ಸಿನಿಮಾ ಮಾಡೋದಕ್ಕೆ ಈ ಪಾತ್ರಕ್ಕೆ ಒಂದು ಸೂಟ್ ಆಗ್ತಾನೆ, ಇನ್ನೊಂದು ಆಮೇಲೆ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ, ಯಾವುದೇ ರೀತಿಯ ಈಗ ತುಂಬಾ ಸಿನಿಮಾಗಳಾಗುತ್ತೆ ಅದರಲ್ಲಿ ಎಷ್ಟೋ ಏನು ಸಿನಿಮಾ ಮುಗಿಯೋದ್ರಲ್ಲಿ ಕಚಾಪಿಚಿಯಾಗಿ ಒಬ್ಬರು ಇವತ್ತಿದ್ದಾರೋ ಇನ್ನೊಂದು ಥರ ಆಗಿ ಏನೇನೋ ಆಗೋಗುತ್ತೆ. ಆ ಥರದ ಯಾವ ಗೊಂದಲಗಳಿಗೂ ಇಲ್ಲ ಅವಕಾಶಗಳನ್ನು ಮಾಡಿಕೊಡದೆ ಒಂದು ಸಿನಿಮಾನ ತಂಡನ ಎಷ್ಟು ನೀಟಾಗಿ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ಒಂದು 2 ಪದಗಳಲ್ಲೆಲ್ಲ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗೂ ಅವ್ರ ಜೊತೆ ಕೆಲಸ ಮಾಡಿದರೆ ಮಾತ್ರ ಅದು ಗೊತ್ತಾಗೋದಕ್ಕೆ ಸಾಧ್ಯ. ಹಾಗಾಗಿ ಖಂಡಿತವಾಗೂ ಈ ಒಂದು ಅವಕಾಶ ಕೊಟ್ಟಂತಹ ಡೈರೆಕ್ಟರ್ ಸಾರ್ಗೆ, ಇಡೀ ತಂಡಕ್ಕೆ, ನಿರ್ಮಾಪಕರಿಗೆ ಎಲ್ಲರಿಗೂ ಕೂಡ ನಾನು ಯಾವತ್ತೂ ಆಭಾರಿ. ಯಾಕಂದ್ರೆ ಇಲ್ಲಿ ವರ್ಕ್ ಮಾಡಿದಂತಹ ಟೆಕ್ನಿಷಿಯನ್ ಇರ್ಬೋದು, ಇಲ್ಲೆಲ್ಲರೂ ಕೂಡ ನನಗೆ, ಯಾಕಂದ್ರೆ ಈ ಸಿನಿಮಾ ತಂಡಕ್ಕೆ ಹೋಗಿ ಪರಿಚಯ ಮಾಡಿಸಿರುವಂಥದ್ದು ಗಿರೀಶ್ ಗೌಡ್ರು, ನಮ್ಮ ನವೀನ್ DK, ಈ ಥರ ಅಂದರೆ ಅಲ್ಲಿಂದ ಶುರುವಾದ ಜರ್ನಿ ಇವತ್ತು ಇಲ್ಲಿ ತನಕ ಆದಷ್ಟು ಬೇಗ ತಗೊಂಡ್ಬಿಟ್ಟಿದೆ. ಅಂದರೆ 4-5 ತಿಂಗಳಲ್ಲಿ ಒಂದು ಸಿನಿಮಾದ ಮೇಜರ್ ಪ್ರೊಸೆಸ್ಗಳು ಮುಗಿದೋಗಿದೆ. ಈಗ ಸಾರ್ ಹೇಳಿದಾಗೆ ಇನ್ನೊಂದು ಜೂನಲ್ಲಿ ರಿಲೀಸ್ ಅಂತ ಅನ್ಕೊಂಡಿದ್ರು, ಆದರೆ ಸಿನಿಮಾ ಕೆಲಸಗಳು ಸ್ವಲ್ಪ ನಿಧಾನ ಆಗಿರೋದು. ನಿಧಾನ ಮೀನ್ಸ್ ಆ್ಯಕ್ಚುಲಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಸ್ವಲ್ಪ ಟೈಮ್ ತೊಗೊಳ್ತಾ ಇರೋದ್ರಿಂದ ಈ ಮಧ್ಯದಲ್ಲಿ ಜುಲೈ ಬೇಡ ಅಂತ ಅನ್ಕೊಂಡಿದ್ದಾರೆ, ಸ್ವಲ್ಪ ಮಳೆ ಆಗಿರುತ್ತೆ ಅಂತ. ಆಗಸ್ಟ್ ಅಂತ ಒಂದು ಹಂತಕ್ಕೆ ತಲೆ ಒಳಗಡೆ ಪ್ಲ್ಯಾನ್ ಇದೆ. ಇಲ್ಲ ಕೆಲಸ ಮುಗಿದ ಮೇಲೆ ಆ ಡೇಟ್ಗಳನ್ನು ಅನೌನ್ಸ್ ಮಾಡ್ತಾರೆ. ಖಂಡಿತವಾಗೂ ನಿಮ್ಮೆಲ್ಲರ ಸಹಕಾರ ಇರಬೇಕು ಈ ಸಿನಿಮಾಗೆ ಅಂತ ಹೇಳಿ ಕೇಳ್ಕೊಳ್ತಾ, ನಿಜವಾಗ್ಲೂ ನನ್ನ ಕತೆ ಕೇಳಿದಾಗ ಸೀರಿಯಸ್ಲಿ ನಾನು ಅವತ್ತು ಹೇಳಿದೆ ಇದನ್ನು. ಅದಕ್ಕಾಗಿ ಕೆರೆಬೇಟೆ ಆದ್ಮೇಲೆ ನಾನು ಕೂಡ ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಕತೆ ಯಾವತ್ತೂ ಏನು ಗೊತ್ತಾ, ನನಗೆ ಈ ಸಿನಿಮಾ ಪಾತ್ರ ನಾನು ಖಂಡಿತ ನಿಭಾಯಿಸಬಲ್ಲೆ, ಇದು ಇಷ್ಟ ಆಗಬೇಕಲ್ಲ. ಫಸ್ಟ್ ನನ್ನ ಕತೆ ಕೇಳಿದಾಗ ಸ್ಟ್ರೈಕ್ ಆಗಿರೋಂಥದ್ದೇ ಒಂದು ಲಾಯರು, ಒಂದಾದ್ಮೇಲೆ ಅವನೊಬ್ಬ ರಾಜಕಾರಣಿ ಆಗ್ತಾನೆ ಅನ್ನೋದು. ಸತ್ಯವಾಗ್ಲೂ ನೀವು ನಂಬ್ತೀರ, ನಮ್ಮಲ್ಲಿ ಪ್ರತಿ ದಿವಸನೂ ನಾನು ನನ್ನ ಜೀವನಕ್ಕೆ ಸಿನಿಮಾ ಅನ್ನೋದು ನನಗೆ ಇವತ್ತಿಗೂ ಕೂಡ ದೊಡ್ಡ ಸಕ್ಸಸ್ ಕೊಟ್ಟಿಲ್ಲ. ಸಾರ್ ಹೇಳಿದ್ರು ಮೂರ್ತಿ ಚಿಕ್ಕದು ಇನ್ನೊಂದು ಅಂತ, ಆದರೆ ನಾನು ಇಂಡಸ್ಟ್ರಿ ಅಂದರೆ ಏನು ಸಿನಿಮಾ ರಂಗದಲ್ಲಿ ಬಂದು ತುಂಬಾ ವರ್ಷಗಳಾಯ್ತು. ಅದನ್ನ ಇನ್ನೊಂದು ವೇದಿಕೆಯಲ್ಲಿ ಯಾವತ್ತಾದ್ರೂ ದೊಡ್ಡ ಗೆಲುವು ಸಿಗದಾಗ ಹೇಳ್ತೀನಿ, ತುಂಬಾ ವರ್ಷನೇ ಆಯ್ತು, ಸುಮಾರು ಜನಕ್ಕೆ ಗೊತ್ತಿದೆ. ಆದರೆ ಒಂದು ದೊಡ್ಡ ಗೆಲುವು ಸಿಗತ್ತಕ್ಕೂ ನಾವೆಲ್ಲರೂ ಕೂಡ ತುಂಬಾ ಇನ್ನು ಒಂದು ಸ್ಟ್ರಗಲಿಂಗ್ ಪೀರಿಯಡ್ ಅಲ್ಲೇ ಇರ್ತೀವಿ. ಈ ಒಂದು ಸಿನಿಮಾ ಒಂದು ದೊಡ್ಡ ಗೆಲುವು ಕೊಡುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀನಿ. ಪಾತ್ರ ನಾನು ಈ ಸಿನಿಮಾ ರಂಗದ ಜೊತೆಗೆ ಬದುಕು ನಿರ್ವಹಿಸೋದಕ್ಕೆ ಇನ್ನೇನೇನು ಈ ರಾಜಕಾರಣಿಗಳಿಗೆ ಒಂದಿಷ್ಟು ಮೆಟೀರಿಯಲ್ಗಳು ಸಪ್ಲೈ ಮಾಡೋದು ಈ ಒಂದು ಒಡನಾಟದಲ್ಲಿ ಕಳೆದ 10-12 ವರ್ಷದಿಂದ ಇದ್ದೀನಿ. ಹಾಗಾಗಿ ಯಾವಾಗಲೂ ನಾನು ಪ್ರತಿ ದಿವಸನೂ ರಾಜಕಾರಣಿಗಳ ಜೊತೆ ಮಾತಾಡೋದು ನೋಡೋದು ಆ ಒಡನಾಟದಲ್ಲಿದ್ದಾಗ ನನಗೆ ಎಷ್ಟೋ ಸರಿ ಅನ್ಸೋದು, ಎಷ್ಟು ಕೆಲಸಗಳು ಮಾಡೋದು, ಎಷ್ಟು ಪ್ರತಿಯೊಂದಕ್ಕೂ ಕೂಡ ನಿಮಗೆ ಒಂದು ಮಾಡುವಂಥ ಇಚ್ಛೆ ಜೊತೆಗೆ ಇನ್ನೊಬ್ಬರು ಸಹಕಾರ ಇದ್ರೆ ಖಂಡಿತವಾಗೂ ಆಗಲ್ಲ ಅನ್ನೋ ಕೆಲಸಗಳು ಯಾವುದೂ ಇಲ್ಲ ಜಗತ್ತಲ್ಲಿ. ಖಂಡಿತವಾಗೂ ಎಲ್ಲವನ್ನೂ ಮಾಡಿ ಜಯಿಸ್ಬೋದು. ಅದು ರಾಜಕಾರಣಿಗಳಿಗಾದ್ರೂ ಅಷ್ಟೇ. ನಾನು ಎಷ್ಟೋ ಸರಿ MLAಗಳಿಗೆ, ಮಿನಿಸ್ಟರ್ಗಳಿಗೆ ಎಷ್ಟು ಅವಕಾಶ ಇರುತ್ತೆ, ಇವ್ರೇನಪ್ಪ ಯಾವುದನ್ನು ಮಾಡ್ತಾ ಇರೋಲ್ಲ, ಎಲ್ಲವನ್ನೂ ಕೊನೆ ಮೂಮೆಂಟಿಗೆ ಮಾಡಕ್ಕೆ ಹೋಗ್ತಾರೆ, ಎಲ್ಲವೂ ಲಾಸ್ಟಿಗೆ ತೇಪೆ ಹಚ್ಚತ್ತರ. ಎಲೆಕ್ಷನ್ ಟೈಮ್ಗಳಿಗೆ ಜನಕ್ಕೆ ಮೌತ್ ಬುದ್ಧಿ ಮಾಡ್ಬೇಕು. ಈಗ ನೋಡಿ, ಯಾವುದೋ ಒಂದು ಟಾರ್ ರೋಡಿಗೆ ರಸ್ತೆಗಳಿಗೆ ಟಾರ್ ಹಾಕೋ ಪರಿಸ್ಥಿತಿ ಯಾವಾಗ ಬರೋದು? ಲಾಸ್ಟ್ ಒಂದು 3 ತಿಂಗಳು ಎಲೆಕ್ಷನ್ ಇದೆ, ಯಾವುದಾಗಿ ಬೆಂಗಳೂರದ BBMP ಅಂತ ಅನ್ಕೊಳ್ಳೋಣ, ಇನ್ನೊಂದು 3-4 ತಿಂಗಳಿಗೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಬರುತ್ತೆ. ಇಲ್ಲಿ ತನಕ ಮಾಡಲ್ಲ, ಇನ್ನೊಂದು 2 ತಿಂಗಳು ಬೇಕಾದ್ರೆ ನೋಡ್ತಾರೆ, ಎಲ್ಲ ಕಡೆ ರಸ್ತೆ ಕಾಮಗಾರಿ ಎಲ್ಲ ಶುರು ಆಗುತ್ತೆ. ಅಂದ್ರೆ ಅವ್ರಿಗೂ ಗೊತ್ತಿದೆ ನಮ್ಮ ಜನಗಳ ಮೆಮೊರಿ ಶಾರ್ಟ್ ಮೆಮೊರಿ. ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅದಲ್ಲೇ ನೆನ್ಪಿಟ್ಕೊಳ್ಳೋದು. ಅವ್ರಿಗೆ ಅಷ್ಟೇ ಮಾಡಿದ್ರೆ ಸಾಕು, ಇವ್ರ ಯೋಗ್ಯತೆ ಇಷ್ಟೇ ಅನ್ನೋದು ಅವರು ಕೂಡ ಡಿಸೈಡ್ ಆಗಿದ್ದಾರೆ. ನಾವುಗಳ ಬದಲಾವಣೆ ಆಗಬೇಕು. ಬದಲಾಗಿಲ್ಲ ಅಂತಂದ್ರೆ ಇದೇ ಪರಿಸ್ಥಿತಿಯಲ್ಲಿ ಮುಂದೆ ಹೋಗುತ್ತೆ ಅನ್ನೋ ಈ ಥರದ 10 ವಿಚಾರಗಳ ಮೇಲ್ಗಡೆ ಈ ಸಿನಿಮಾ ಹೋಗುತ್ತೆ. ಓಂ ಶ್ರೀ ಸಾಯಿರಾಮ್. ನಮ್ಮ ಟೀಮ್ ಪರವಾಗಿ ಮತ್ತೊಮ್ಮೆ ನಮ್ಮ ನಿರ್ಮಾಪಕರಿಗೆ ಹುಟ್ಟುಹಬ್ಬದ ಶುಭಾಶಯ. ಸಾಯಿಬಾಬರ ಆಶ್ವಾಸ ಸದಾ ನಿಮ್ಮಲ್ಲಿ 100 ವರ್ಷ ಸುಖವಾಗಿ ಶಾಂತಿಯುತವಾಗಿರಲಿ ಅಂತ ಬಾಬಾ ಪ್ರಾರ್ಥನೆ ಮಾಡ್ತೀನಿ. ಕಾಮನ್ ಮ್ಯಾನ್ ನಮ್ಮ ನಿರ್ಮಾಪಕರು
ಕಾಮನ್ ಮ್ಯಾನ್ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಖುಷಿ ಆಗುತ್ತೆ, ಯಾಕಂದ್ರೆ ಕಥನ್ ಅವರು ಬರೆದ್ರಲ್ವಾ, ಅದರಿಂದ ನಿರ್ಮಾಪಕರು, ಕಥ ಮತ್ತು ನಟರು ತ್ರಿಪಾತ್ರ ಅಭಿನಯ ಮಾಡಿದ್ದಾರೆ ಅವರು. ಇವತ್ತು ಅವರು ಹುಟ್ಟಿದ ದಿನ ಮೋಸ್ಟ್ ಪೋಸ್ಟ್ ಮಾಡಿದ್ದು ಸರಿ ಖುಷಿ ಆಗುತ್ತೆ. ಇಲ್ಲಿ 2 ಕುಟುಂಬ ಸೇರಿದ್ವಿ. ಒಂದು ಟೆಲಿಕಾಂ ಗ್ರೂಪ್, ಸುರಭಿ ಗ್ರೂಪ್, 1+1 ನಾವೆಲ್ಲ ಸೇರಿದ್ವಿ. ಸಿನಿಮಾ ಬಗ್ಗೆ ನಿರ್ಮಾಪಕ ಹೇಳಿದ್ರಿಂದ ನಾವು ಆ ಕಥೆ ಹೇಳೋದು ಸರಿ ಇಲ್ಲ ಅಂತ ಅನಿಸ್ತದೆ. ಕಾಮನ್ ಮ್ಯಾನ್ ಒಬ್ಬ CM ಆದರೆ ಏನ್ ಮಾಡಬಹುದು, ರಾಜಕೀಯದಲ್ಲಿ ಏನಾದರೂ ಆಗಬಹುದು. ಯಾಕಂದ್ರೆ ತಮಿಳುನಾಡು ರಾಜಕೀಯ ನಾವು ನೋಡಿದ್ವಿ. ಒಬ್ಬ ಕಲಾವಿದ MGR ಜೈಲಿಂದ ಆದ್ಮೇಲೆ ಫುಲ್ ಮೆಜಾರಿಟಿ ಬಂದು CM ಆಗಿದ್ದಾರೆ. ಆಂಧ್ರದಲ್ಲಿ ಪವನ್ ಕಲ್ಯಾಣ್, NT ರಾಮಾರಾವ್, ಬೇಕಾದಷ್ಟು ಜನ ಕಲಾವಿದರು ರಾಜಕೀಯಕ್ಕೆ ಬಂದು ಸೆಕ್ಸ್ ಆಗಿದ್ದಾರೆ. ಬಟ್ ನಮ್ಮ ನಾಯಕ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೋದೆ ಫಸ್ಟೇ ನಮ್ಮ ಆಂಕರ್ ಮೇಡಮ್ ಹೇಳಿದ್ದಾರೆ. ಎಲೆಕ್ಷನ್ ನಿಂತ್ಕೊಳ್ಳೋದೇ ಯಾವ ರೀತಿ CM ಆಗಿದ್ದಾರೆ ಅನ್ನೋದೇ ಈ ಕಥೆಯಲ್ಲಿ ಒಂದು ಸಸ್ಪೆನ್ಸ್ ಮ್ಯಾಟರ್. ಇವರ ನಾಯಕರು, ಇವರ ಕರನಾಯಕರು ಇಬ್ಬರ ಮಧ್ಯೆ ನಾನಿದ್ದೀನಿ. ರಾಜ್ಯಪಾಲರ ಬ್ಯಾಕ್ಗ್ರೌಂಡ್ ಈ ಸಿನಿಮಾದ ರಾಜ್ಯಪಾಲರಾಗಿ ಅಶೋಕ್ ಅವರು ಮಾಡಿದ್ದಾರೆ. ಜನರಿಗೆ ಇವಾಗ ಏನ್ ಬೇಕು, ಈಗ ಏನ್ ನಡೀತಾ ಇದೆ, ಕರ್ನಾಟಕ ರಾಜಕೀಯ ಯಾವ ರೀತಿ ಬದಲಾವಣೆ ಆಯಿತು, ಅದೇ ರೀತಿ ಅದು ಏನೂ ಗೊತ್ತಿಲ್ಲ. ನಾವು ಯಾವ ರೀತಿ ಊಹೆ ಮಾಡಿದ್ರೆ ಗೊತ್ತಿಲ್ಲ. ಇರೋ ಮುಖ್ಯಮಂತ್ರಿಗಳು ಇನ್ನೊಬ್ಬರಿಗೆ ಮುಖ್ಯಮಂತ್ರಿ ಕೊಟ್ಟು ಅವರು ವಾಪಸ್ ಹೋಗೋದು ನಾವು ನೋಡಿದ್ವಿ. ಈ ಸಿನಿಮಾದಲ್ಲಿ ನಮ್ಮವರು ಅದೇ ರೀತಿ ಮಾಡಿದ್ದಾರೆ. ಇಟ್ ಈಸ್ ಎಲ್ಲರೂ ನೋಡುವಂತ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಇದರಲ್ಲಿ ಹಾಸ್ಯ ಇದೆ, ಅದ್ಭುತವಾದಂತಹ ಹಾಡುಗಳಿದೆ. ವಿನಯ್ ಚಂದ್ರ ತುಂಬಾ ಚೆನ್ನಾಗಿ ಸಂಯೋಜನೆ ಮಾಡಿದ್ದಾರೆ. ಆಯನ್ ಪ್ರಸಾದ್ ಚೆನ್ನಾಗಿ. ಗೌರಿ ಬಗ್ಗೆ ಹೇಳ್ಬೇಕಾಗಿಲ್ಲ, ನೋಡಕ್ ಚಿಕ್ಕವರಾಗಿದ್ರು ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ವ, ಆ ರೀತಿ ಅದ್ಭುತವಾಗಿ ಗೌರಿ ಆಕ್ಟ್ ಮಾಡಿದ್ದಾರೆ. ಇನ್ನು ನಮ್ಮ ತಂಡ ಇದೆ, ಪ್ರಕಾಶ್ ತಂಡ ಇದೆ, ಹನುಮಂತರ ಬಾಲ ಇದ್ದ ಹಾಗೆ ಎಲ್ಲರೂ ನನ್ನವರು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಟೀಮ್ ಬಗ್ಗೆ ಹೇಳ್ಬೇಕಾಗಿಲ್ಲ. ಜೆ ಕೃಷ್ಣ ಆಗ್ಬೋದು, ಏಟ್ರ ಆಗ್ಬೋದು, ನಮ್ಮ ಅಸೋಸಿಯೇಟ್ಸ್ ಆಗ್ಬೋದು, ಶಶಿಕಿರಣ್ ಟಾಪ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಲಾವಿದರೆಲ್ಲ ಹೇಳಿದ್ರು, ಅವರೆಲ್ಲ ಹೇಳಿದ್ರು ಇಷ್ಟು ಉದ್ದ ಇದಿಲ್ಲ, ಅದರಲ್ಲಿ ಎಲ್ಲ ನಮ್ಮ ಕುಟುಂಬದವ್ರಿಗೆ ಹೇಳ್ಕೊಟ್ಟಿದ್ರು. ಈಗ ಫೈನಲ್ ಸ್ಟೇಟಸ್ ನಾವಿದ್ದೀವಿ. DI ನಡೀತಾ ಇದೆ, 7.1 ನಡೀತಾ ಇದೆ, ಅಟ್ಮಾಸ್ ನಡೀತಾ ಇದೆ. ಈ ತಿಂಗಳಲ್ಲಿ ಸೆನ್ಸಾರ್ ಆದ್ಮೇಲೆ ನಾವು ರಿಲೀಸ್ ಡೇಟ್ ಫೈನಲೈಸ್ ಮಾಡ್ಕೊಂತೀವಿ. 19% ಮಳೆಗಾಲ ಆದ್ಮೇಲೆ ರಿಲೀಸ್ ಮಾಡ್ಬೇಕಂತ ಆಸೆ ಪಡ್ತಾ ಇದ್ವಿ. ಯಾಕಂದ್ರೆ ಮಾನ್ಸೂನ್ ಯಾವ ರೀತಿ ಇರುತ್ತೆ ಗೊತ್ತಾಗಲ್ಲ, ಜುಲೈನಲ್ಲಿ ಇರುವುದು. ಅದರಿಂದ ಆಗಸ್ಟ್ ಇದೆ ರೈಟ್ ಟೈಮ್ ರಿಲೀಸ್ ಅಂತ ಅನ್ಕೊಂಡಿದ್ವಿ. ಮತ್ತೊಮ್ಮೆ ನಾವು ಟೀಸರ್ ಬಿಡುಗಡೆ, ಆಡಿಯೋ ಬಿಡುಗಡೆ, ರಿಲೀಸ್ ಆಗ್ತಾ ಇದೆ. ಅದು 3 ಪ್ರೆಸ್ ಮೀಟ್ ನಾವು ಮೀಟ್ ಮಾಡ್ತೇವೆ. ನಾವು ತುಂಬಾ ಖುಷಿ ಆಗುತ್ತೆ. ನಾವು ಬೇಡದೊಂದೇ, ನಿರ್ಮಾಪಕರು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ, ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ. ಮಾಧ್ಯಮ ಎಲ್ಲರೂ ಈ ಸಿನಿಮಾನ ಒಳ್ಳೆ ಪ್ರಚಾರ ಮಾಡಿ. ನಾನು ಯಾವತ್ತು ಕೇಳ್ಕೊಂತೀನಿ, ಫಸ್ಟ್ ಪೇಜ್ಗೆ ನಮ್ಮ ತನ್ನಿ ಅಂತ ಅಷ್ಟೇ. ಪ್ರತಿಪುಟದಲ್ಲಿ ಫಸ್ಟ್ ಪೇಜ್ ಇತ್ತಂದ್ರೆ ಈಸಿಯಾಗಿ ರೀಚ್ ಆಗುತ್ತೆ. ಆ ರೀತಿ ಸಹಾಯ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.